ಅಯ್ಯೋ, ನನಗಂತೂ ಈ ಒಲೆ ಊದಿ ಊದಿ ಗಂಟ್ಲೆಲ್ಲ ನೋವಾಗೋಯ್ತು. ಅವ್ನ್ ಮಕ ಮುಚ್ಚ ಅದ್ಯಾವನ್ ಗ್ಯಾಸ್ ಇಲ್ದಂಗ್ ಮಾಡಿದ್ನೋ ಏನೋ. ನನಗಂತೂ ಈ ಒಲೆನಾಗ ಅಡಿಗೆ ಮಾಡಕ್ಕೆ ಆಗ್ತಾ ಇಲ್ಲ. ಈ ಮನೆನಾಗೋ 3 ಹೊತ್ತು ಬೇಯಿಸ್ಬೇಕು. ಹೊತ್ತಿಗೊಂದ್ ಸೇರು, ಹೊತ್ತಿಗೊಂದ್ ಸೇರು, ಹೊತ್ತಿಗೊಂದ್ ಸೇರು, 3 ಸೇರು ಅನ್ನ ಬೇಯಿಸ್ಬೇಕು. ಒಂದೊತ್ತು ಮಾಡಿದ್ ಸಾರಿ ಇನ್ನೊಂದೊತ್ತಿಗೆ ಇಳಿಯಲ್ಲ ಒಬ್ರಿಗೂ. ನಾನು ಏನ್ ಮಾಡ್ಲಿ? ನಮ್ಮ ಅಪ್ಪ ಅಮ್ಮ ತಂದಿಂತ ಮನೆ ಕೊಟ್ಬಿಟ್ರು ನನ್ನ ಅದ್ ಯಾವ ಜನ್ಮದಾಗ ಏನ್ ಕರ್ಮ ಮಾಡಿದ್ನೋ ಏನೋ. ದೇವ್ರೆ, ಆದಷ್ಟು ಬೇಗ ಈ ಸಿಲಿಂಡರ್ ಸಮಸ್ಯೆ ಎಲ್ಲ ಪರಿಹಾರ ಆಗಂಗ್ ಮಾಡಪ್ಪ. ನಾನು ಈ ಒಲೆನಾಗ ಅಡಿಗೆ ಮಾಡ್ನಾರೆ. ಇದೇನ್ಲೇ ಅಮ್ಮಯ್ಯ, ಒಣ ಗುಣ ಗುಣ ಇವಳೊಬ್ಳು ಕಾಗೆ ಮುತ್ಕಿ ಬಂದ್ಬಿಟ್ಲಿ ಇಲ್ಲಿ. ಅಲ್ಲ, ಗ್ಯಾಸ್ ಇಲ್ಲ, ಒಲೆನಾಗೆ ಅಡಿಗೆ ಮಾಡ್ಬೇಕು, ನಾನೇ ಮಾಡೋಣ ಅಂತೇಳ? ನಾನೇ ಮಾಡ್ಬೇಕು. ಬರೀ ಒತ್ತೊತ್ತಿಗೆ ಹಾಕೊಂಡು 3 ಸೇರಿ ತಿನ್ನೋದು ಒಂದೇ ಗೊತ್ತಿರೋದಿ ಮುತ್ಕಿಕ. ನನ್ನ ಗಂಡ ಅನ್ಸ್ಕೊಂಡ್ರೆ ಬೇವರ್ಸಿ ನನ್ನ ಮಗ ಸರಿ ಇದ್ದಿದ್ರೆ ಯಾಕೆ? ಯಾವಾಗ ನೋಡಿದ್ರು ಅಮ್ಮ ತಂಗಿ ಅಂತಾನೆ ಇರ್ತಾನೆ. ಅವ್ನ ತಂಗಿ ಮಾತ್ರ ಅಲ್ಲಿ ಗ್ಯಾಸ್ನಾಗ ಅಡಿಗೆ ಮಾಡ್ಕೊಂಡು ತಿಂತಾಳೆ, ನಾನು ಮಾತ್ರ ಇಲ್ಲಿ ಒಲೆನಾಗ ಮಾಡಿ ಸಾಯ್ಬೇಕು. ಎಂತದೆ ಅದು ಬಡಬಡ ಅಂತ ಇದೆಯಾ? ಸ್ವಲ್ಪ ಜೋರಾಗನ ಮಾತಾಡೆ, ನಮ್ಗೂ ಕೇಳ್ಸಂಗೆ. ಏನ್ ಮಾತಾಡೋದು ಅಂತ ಇದ್ಯಾಕೆ ಏನ್ ಮಾತಾಡ್ತೀಯ? ಏನೈತೆ? ಮತ್ತೆ ಗ್ಯಾಸ್ ಖಾಲಿ ಆಗಿ 15 ದಿನ ಆಯ್ತು. 15 ದಿನದಿಂದ ಒಲೆನಾಗೆ ಅಡ್ಗೆ ಮಾಡ್ತಾ ಇದ್ದೀನಿ. ಒಂದ್ ಚೂರನ ಕರಿಕರ ಬೇಡ ನಿಮ್ ನಗನ್ಕ. ಎಷ್ಟೊಂದು ಒಲೆ ಊದಿ ಸಾಲ. ಅಯ್ಯೋ, ಏನ್ ಪ್ರಪಂಚದಲ್ಲಿ ಒಬ್ಳೆ ಒಲೆನಾಗ ಅಡಿಗೆ ಮಾಡ್ತಾರಂಗೆ? ಇಡೀ ಪ್ರಪಂಚನ ಒಲೆನಾಗ ಅಡಿಗೆ ಮಾಡ್ತೈತಿ. ಓಹೋ, ಏನ್ ಯಮ್ಮನ್ ಊಟದಾಗಿಂದ ಗ್ಯಾಸೇ ಕಂಡಿಲ್ಲೇನೋ ಅಲ್ಲೇನೆ. ನೋಡತ್ತೆ, ನಂಗೆ BP ಏರ್ಸ್ಬೇಡ. ಮರ್ಯಾದಿಂದ ನಿನ್ ಮಗನ್ ಗ್ಯಾಸ್ ತರ ಕೇಳು. ನಾಳೆಯಿಂದ ಇಲ್ಲಾಂದ್ರೆ ನಾನು ಅಡ್ಗೆನೇ ಮಾಡಲ್ಲ. ಅಯ್ಯೋ ಶಿವನೇ, ಅಡ್ಗೆ ಮಾಡಿದ ನಮ್ ಜೊತೆ ನೀನು ಉಪವಾಸನೇ ಇರ್ತೀಯ? ಉಪವಾಸ ಇದ್ರೆ ಅಲ್ಲ, ಸಾತ್ರು ಒಲೆನಾಗ ಅಡ್ಗೆ ಮಾಡಲ್ಲ ನಾಳಿಂದ. ಹೋಗ್ ನಿನ್ ಮಗನ್ ಗ್ಯಾಸ್ ತಗೊಂಬರ ಕೇಳು. ಅಯ್ಯೋ ಶಿವನೇ, ಗ್ಯಾಸ್ ರೇಟ್ ಬಂದು 5,000 ರೂಪಾಯಿ ಆಗೈತತೆ. ನನ್ ಮಗನ್ ಪಾಪ ಎಲ್ಲಿಂದ ತರ್ತಾನೆ? ಅದೇ 5,000ಕ್ಕೆ ಸೌದೆ ಕೊಂಡ್ಕೊಂಬಂದ್ ಹಾಕಿದ್ರೆ 2 ವರ್ಷ ಆಗ್ತೈತೆ. ಓಹೋ, ನಿಮ್ಗೇನ್ ಹೇಳು? ಮಾಡಿಟ್ಟಿದ್ನ ಒತ್ತೊತ್ತಿಗೆ ಹಾಕೊಂಡು ತಿನ್ಬಿಡ್ತೀಯ. ಒಲೆನಾಗ ಮಾಡೋದು ಎಷ್ಟು ಕಷ್ಟ ಅಂತ ನಿಂಗೇನ್ ಗೊತ್ತು? ಆ ಸೌದೆಗಳು ಎಲ್ಲ ಹಸಿ ಸೌದೆಗಳು, ಒಣಗಿದ್ರೆ ಏನೋ ಮಾಡಿ ಸಾಯ್ಬೋದು. ಎಲ್ಲ ಹಸಿ ಸೌದೆಗಳು. 5,000 ಅಲ್ಲ 10,000 ಆಗ್ಲಿ. ತಗೊಂಬರ ಕೇಳಿ ನಿನ್ ಮಗನಿಗೆ. ಓಹೋ, ಏನ್ 5,000 ಅಲ್ಲ 10,000 ಅಂತಾಳೆ. ದುಡ್ಡು ಅಂದ್ರೆ ಏನ್ ಲೆಕ್ಕಕ್ಕೆ ಇಲ್ಲ ಅವಳ್ಕ. ಹೋಗಿ ನಿಮ್ಮ ಅಪ್ಪನ ಮನೆಯಿಂದ ಇಸ್ಕೊಂಬರೋಗು. ತರಿಸ್ತೀನಂತೆ. ನಮ್ಮಪ್ಪನ ಮನೆಯಿಂದನ? ಏನ್ ನಮ್ಮಪ್ಪನ ಮನೆಯಿಂದ ನಾನೇ ಇಸ್ಕೊಂಬರ್ಲಿ? ಏನ್ ನೀವು ದುಡ್ದಿದ್ದೆಲ್ಲ ನಮ್ಮ ಅಪ್ಪ ಅಮ್ಮನ ಮನೆಗೆ ಕೊಡ್ತೀರೇನು? ದುಡ್ದಿದ್ದೆಲ್ಲ ಗಂಟು ಮಾಡಿ ಇಟ್ಕೊಂತೀರಾ? ಏನು 5,000ಕ್ಕೇನು ಬರ ಬಂದಿಲ್ಲಲ್ಲ? ತರಿಸಿ. ಆಗಲ್ಲ ಕಣೆ, ನೀನು ಅಡಿಗೆನ ಮಾಡು, ಹಂಗೇನ ಇರು. ನಾನು ಮಾತ್ರ ಗ್ಯಾಸ್ ತರಿಸಲ್ಲ. ಅದೇನೋ ಒಂದು ಹಳೆ ರೇಟ್ ಇತ್ತು ನೋಡು, 1,000 ರೂಪಾಯಿ. ಅಲ್ಲಿಗೆ ಬರಲಿ, ಒಂದಲ್ಲ 2 ತರಿಸ್ಕೊಡ್ತೀನಿ. ಈ ರೇಟ್ನಾಗ ಮಾತ್ರ ನಾನು ಗ್ಯಾಸ್ ತರಿಸಲ್ಲ ಅಂದಮೇಲೆ ತೋರಿಸಲ್ಲ ಅಷ್ಟೇ. ಹೌದಾ? ಹಂಗಾದ್ರೆ ನಿಂಗೆ ಗ್ಯಾಸ್ ತರಿಸಲ್ಲ, ನಾನು ಅಡುಗೆ ಮಾಡಲ್ಲ. ಮಾಡ್ಕೊಂತೀನಿ ನೀನೆ. ಅಯ್ಯೋ, ಮಾಡದೇ ಇದ್ರೆ ಬಿಡೆ, ನಿನ್ನ ಗಂಡ ಬಂದು ಬೆಂಡತ್ತಾನೆ, ಅವಾಗ ತಾನಾಗೆ ಮಾಡ್ತೀಯ ನೀನು. ಮತ್ತೆ ನಿನ್ ಮಗಳಿಗೆ ಮಾತ್ರ ಗ್ಯಾಸ್ ಅವ್ರ ಮನೆಗೆ ಹೋಗ್ಬಿಟ್ಟು ಕಾಡಿ ಬೇಡಿ ಕಾಲಿಡ್ದು ಹೊಂಚ್ಕೊಟ್ಬಿಟ್ಟೆ. ನಿನ್ ಮಗಳಂಗೆ ತಾನೆ ನಾನು. ಅಯ್ಯೋ, ಅವಳು ಸಿಟಿನಾಗೋಳೆ, ಅವಳು ಪಾಪ ಒಲೆ ಎಲ್ಲ ಹಚ್ಚಕ್ ಹೋಗ್ತಾಳೆ. ನೀನ್ ಹಳ್ಳಿನಾಗಿದೀಯಲ್ಲ, ನೀನ್ ಒಲೆ ಹಚ್ಬಿಟ್ಟು ಮಾಡು. ಓಹೋ, ಇದೆಲ್ಲ ಐತಿ ನಿನ್ ಮನ್ಸಲ್ಲಿ. ಮತ್ತೆ ಅವಳು ಸಿಟಿನಲ್ಲಿರೋಳು ಒಲೆ ಕಚ್ಕೊಂಡು ಏನ್ ಮಾಡ್ತಾಳೆ? ಹಳ್ಳಿನಾಗಿರೋರು ಒಲೆನ ಕಚ್ಕೊಬೋದು, ಏನನ ಮಾಡ್ಕೊಬೋದು. ಸಿಟಿನಲ್ಲಿರೋರು ಹಂಗ್ ಮಾಡಕ್ ಆಗ್ತೈತೇನು? ನೀನಂತ ಮುದುಕಿಗ್ಲವ್ರಲ್ಲ ಈ ಪ್ರಪಂಚದಲ್ಲಿ. ಬರೀ ಮಕ್ಕಳು ಹೆಣ್ಮಕ್ಳು ಅನ್ಕೊಂಡು ಸೊಸೆರನ್ನ ಹಿಂಸೆ ಕೊಟ್ಕೊಂಡು ನಿಮ್ಗೆಲ್ಲ ಒಳ್ಳೆ ಸಾವು ಬರಲ್ಲ. ಹುಳಗಳು ಬಿದ್ದು ಸಾಯ್ತೀರ ನೀವು. ಅಯ್ಯೋ ಲೌಡಿ, ನಾನೇ ಹುಳ ಬಿದ್ದು ಸಾಯ್ತೀನಿ ಅಂತೀಯ? ನೋಡು, ಮರ್ಯಾದಿಂದ ಹೇಳ್ತೀನಿ, ನೀ ಗ್ಯಾಸ್ ತರಿಸಿದ್ರೆ ಸರಿ. ಇಲ್ಲ ಅಂದ್ರೆ ನಾಳಿಂದ ಉಪವಾಸ ಕಡಿತೀನಿ ಎಲ್ಲಾರ್ನು. ಹೋಗೆ ನೀನ್ ಏನ ಮಾಡ್ಕಳೆ, ನಾನು ಮಾತ್ರ ಗ್ಯಾಸ್ ತರ್ಸಲ್ಲ. ಉಪವಾಸ ಕೆಡುತ್ತಾಳಂತೆ. ಉಪವಾಸ ಇರ್ಲಿ, ಉಪವಾಸ. ಇವಳು ಗಂಡನೂ ಇರ್ಲಿ, ಇವಳು ಮಗನೂ ಇರ್ಲಿ, ಉಪವಾಸ. ಅಯ್ಯೋ, ಈ ಹಾಳಾದ ಮುದುಕಿನ ಒಂಚೂರು ಎದುರಿಸಿದ್ರೆ ತೋರಿಸ್ತಾಳೆ ಅಂದ್ರೆ ಕಾಳು ಮುದುಕಿ ಆಗೋಗಳು. ಇರ್ಲಿ, ನನ್ ಗಂಡ ಬರ್ಲಿ, ಅವನ್ಗೆ ಬೆಂಡದ್ ಬ್ರೇಕ್ ಹಾಕ್ತೀನಿ. ಲಕ್ಷ್ಮೀಜಿ, ಇವಳೊಬ್ಳು ಬಂದು ಪುಕ್ಸಟೆ ಗಿರಾಕಿ. ಏನೇ ಪಾತಿಮಾ? ಅರೆ, ನಿಮ್ದು ಮುಖ ಯಾಕೆ ಹಿಂಗು ತಿಂದ ಮಂಗನಂಗೆ ಆಗೈತಲ್ಲ? ಇವಳೊಬ್ಳು ನನ್ನ ಬಾಧೆ ನನಗೆ ನನ್ನೆ ಮಂಗ ಅಂತಾಳೆ. ಏನ್ ಹೇಳು ಬಂದಿದ್ದು? ಅರೆ, ನಮ್ದು ಮನೆನಾಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಡಿಗೆ ಆಗೋಗ್ಬಿಟ್ಟೈತೆ. ಬಿರಿಯಾನಿಗೆ ಒಂದು ದಮ್ ಕೊಟ್ಬೇಕು, ಒಲೆ ಮೇಲೆ ಇಟ್ಟರೆ ಸೀದೋಗ್ಬಿಡ್ತೈತೆ. ನಿಮ್ದು ಮನೆಯಾಗೆ ಗ್ಯಾಸ್ ಐತೇನೋ, ಅದ್ರ ಮೇಲೆ ಇಟ್ಟರೆ ದಮ್ ಕೊಟ್ಕೊಡ್ತೀರೋನೋ ಅಂತ ಬಂದೆ ಕೇಳಕ್ಕೆ. ಇವಳ್ದೊಂದು ನನ್ನ ಕತೆನಿಲ್ಲ, ಅರ್ಧೂರು ಬಾಗ್ಲಾಗೈತೆ. ಇವಳು ಬಿರಿಯಾನಿ ದಮ್ ಕೊಟ್ಕೊಡ್ಬೇಕಂತೆ. ದಮ್ಮು ಹೋಗಿಲ್ಲ. ನಾನೇ ಗ್ಯಾಸ್ ಇಲ್ದಲೆ 15 ದಿನದ ಒಲೆನಾಗ ಅಡಿಗೆ ಮಾಡ್ತಿದ್ನಿ. ಕಳ್ಮುಂಡೆ ನಮ್ಗೆ ಅತ್ತೆ ನಾ ಗ್ಯಾಸ್ ತರಿಸ್ಕೊಡು ಅಂತಂದ್ರೆ 1,000 ರೂಪಾಯಿ ಆಗಮಂಟ ತರ್ಸಲ್ಲ ಅಂತ ಹೇಳ್ತಾವಳೆ. ನಾನೇ ಹೆಂಗಪ್ಪ 3 ಹೊತ್ತು ಬೇಯಿಸೋದು ಅಂತ ಸಾಯ್ತಿದ್ನಿ. ಇವಳೊಬ್ಳು. ಅರೆ, ನಿಮ್ಮಂತ ಸಾವುಕಾರ ಮನೆಯಾಗೆ ಗ್ಯಾಸ್ ಇಲ್ಲ ಅಂದ್ರೆ ಏನು? ಏನು ಗ್ಯಾಸ್ 5,000 ರೂಪಾಯಿ ಅಂತಪ್ಪ. ನಮ್ಮಿಂದ ನನ್ನ ತಗೊಳಕ್ ಆಗಲ್ಲ. ನೀವೇನ್ ತಗೊಂಬೋದಪ್ಪ? ಅಯ್ಯೋ, ತಗೊಂಬೋದು ಕಣೆ ಪಾತಿಮಾ. ನಮ್ಮ ಅತ್ತೇನೋ ರಾಕ್ಷಸಿ ಅವಳಲ್ಲ. 1 ರೂಪಾಯಿ ದುಡ್ಡು ಬೀಜಲ್ಲ. ಅದೇ ನೋಡು, ಮಗ್ಳದಾದ್ರೆ ಶಂಕರಣ್ಣನ ಮನೆನಾಗ ಹೋಗ್ಬಿಟ್ಟು ಕಾಡಿ ಬೇಡಿಸಿ ಗ್ಯಾಸ್ ತಂದು ಕೊಟ್ಲು. ನಾನಾದ್ರೆ ಒಲೆನಾಗೆ ಮಾಡು ಅಂತ ಹೇಳ್ತಾಳೆ ಕಣೆ ಪಾತಿಮಾ. ನಾನು ಏನ್ ಮಾಡಿ ಸಾಯ್ರೆ ಹೇಳೆ?
ಅರೆ ನಿಮ್ದು ಅತ್ತೆ ಯಾವಾಗಿದ್ದಾನು ಹಂಗೆ ಮಗಳು 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 ಅನ್ಕೊಂಡು. ಯಾವಾಗು ನಂಗೂ ಸಾಕಾಗೋಗೈತೆ. ವಾ ಹಂಗಾದ್ರೆ ನಿಮ್ದು ಮನೆನಾಗೂ ಗ್ಯಾಸ್ ಇಲ್ಲ ಅಂತ ಆಯ್ತು. ಹ್ಞೂ ಕಣೆ ಪಾತಿಮಾ. ಬೇಕಾದಷ್ಟು ದುಡ್ಡು ಐತೆ ನಮ್ಮ ಅತ್ತೆ ತವ. ಒಂದ್ ಗ್ಯಾಸ್ ತಂದು ಕೊಟ್ರೆ ಸಾಯ್ತಾಳ. ಹಂಗು ಹಿಂಗು ಒಲೆನಾಗ ಪಲ್ಯನಾಗ ಮಾಡ್ಕಂಡು ಎಮರ್ಜೆನ್ಸಿನಕ ಕಾಪಿ ಗೀಪಿ ಎಲ್ಲ ಮಾಡ್ಕೊಳಕ್ಕೆ ಬೇಕೇ ಬೇಕು. ಇವಾಗ ಒಂದ್ ಬಿಸಿನೀರು ಕಾಸ್ಬೇಕಂದ್ರೆ ಒಲೆ ಹಚ್ಬೇಕು. ನನ್ನ ಕೈಯಲ್ಲಂತೂ ಆಗ್ತಾ ಇಲ್ಲ. ಹೆಂಗೋ ಒಂದ್ ಗ್ಯಾಸ್ ಅನ್ನ ತರಿಸ್ಕೊಟ್ಟಿದ್ರೆ ಒಂದ್ 2 ತಿಂಗಳು ಮಾಡ್ತಾ ಇದ್ದೆ. ಒಲೆನಾಗ ಗ್ಯಾಸ್ನಾಗ ಎಲ್ಲ ಮಿಕ್ಸ್ ಮಾಡ್ಕಂಡು. ಅವ್ರು ನೋಡಿದ್ರೆ ಪೂರಾ ಗ್ಯಾಸ್ ಖಾಲಿ ಆದ್ರೂ ಮಾತಾಡ್ತಾನೆ ಇಲ್ಲ. ಏನ್ ಮಾಡ್ಸಾಯ್ತು ಹೇಳಿ ನಾನು. ಅರೆ ಏನ್ ಮಾಡ್ತೀರಾ ಬಿಡಿ. ನಾನು ನಿಮ್ದು ಮನೆನಾಗೆ ಗ್ಯಾಸ್ ಐತೆ ಅಂತ ಹೇಳ್ಬಿಟ್ಟು ನಿಮ್ದು ಮನೆಗೆ ಬಂದ್ರೆ ನಿಮ್ದೇ ಪಾಪ ಹಿಂಗಾಗೈತಲ್ಲ. ಕಣೆ ಯಾವ ನನ್ ಮಗ ಗ್ಯಾಸ್ ಇದ್ದಂಗೆ ಮಾಡಿದ್ನ ಅವ್ನ ಕೈಗೆ ಲಕ್ಕ ಹೊಡಿಯ. ಅಲ್ಲಿ ಹೋಟ್ಲಲ್ಲಿ ನೋಡಿದ್ರೆ ಸೌದೇನೂ ಇಲ್ಲ. ಅವಳು ನಮ್ಮ ಮತ್ತೆ ಹೇಳ್ತಾಳೆ ಅವ್ರವ್ರ ತೋಟದಾಗಿರ್ತವೆ ಹೋಗಿ ಆಯ್ಕೊಂಬಂದು ಅಡುಗೆ ಮಾಡು ಅಂತ. ನಾನು ಹೋಗ್ಬಿಟ್ಟು ಎಲ್ಲಾರ ತೋಟದಾಗೂ ಅಡಿಗೆ ಮಾಡಕ್ಕೆ ಆಯ್ಕೊಂಡು ಬರ್ಬೇಕಂತೆ. ಇವಳು ಕುತ್ಕೊಂಡು ತಿಂದು ಹೊಂಡು ದಪ್ಪ ಮಾಡ್ಕೋಬೇಕಂತೆ. ಅರೆ ಏನೋ ಬಿಡಿ, ಎಲ್ಲಾರ ಮನೆ ಹತ್ತಿರ ಕಥೆನೂ ಇದೆ. ನಮ್ದು ಬಿರಿಯಾನಿ ಬೇರೆ ದಮ್ ಕಟ್ಬೇಕು. ನಮ್ದು ಏನ್ ಮಾಡೋದು, ಒಲೆ ಮೇಲೆ ಇಟ್ರೆ ಎಲ್ಲ ಸೀದೋಗ್ತೈತೆ. ಭಾರಿ ಕಷ್ಟಪಟ್ಟು 1 kg ಚಿಕನ್ ತಂದ್ಬಿಟ್ಟು ಬಿರಿಯಾನಿಗೆ ಮಾಡ್ತಾ ಇದೀನಿ. ಸೀದ್ಗಿದ್ದು ಆದ್ರೆ ನಮ್ದು ಯಜಮಾನ ಬೈತಾರೆ. ಏನ್ ಮಾಡೋದು ಏನೋ. ಅಯ್ಯೋ ಸೀಕ್ಲ ಪಾಕ್ಲ ಮಾಡಿಕೋಗು. ನೀಟಾಗಿ ಚೆನ್ನಾಗಿ ಬೇಕು ಅಂದ್ರೆ ಗ್ಯಾಸ್ ತಂದ್ ಮಡಗು ಅಂತ ಹೇಳು. ಅರೆ ಅದೇ ಮಾಡ್ಬೇಕು, ಇನ್ನೇನು ಮಾಡಂಗಿಲ್ಲ. ಇನ್ಯಾರ ಮನೆಗಿನಕ್ಕೆ ಹೋಗೋದು. ಈ ಊರ್ನಾಗೆ ಕೈಮಿಗೆ ಗಾಯ ಆಗೈತೆ, ಹುಚ್ಚ ಉಯ್ರಿ ಅಂದ್ರೆ ಒಬ್ರು ಎಲ್ಲ ಅಂತ ಕಂಜೂಸ್ ನನ್ ಮಕ್ಳು. ನಮ್ದಕ್ಕೆ ಅದು ಇದು ಏನಾನ ಸಿಗ್ತೈತೆ ಅಂದ್ರೆ ಅದೇ ನಿಮ್ದು ಮನೆಯಲ್ಲೇ ಮಾತ್ರ. ನಿಮ್ದು ಮನೆಯಲ್ಲೇ ಇಲ್ಲ ಅಂದ್ರೆ ಇನ್ಯಾವ್ದು ಮನೆಯಾಗೂ ನಮ್ದಕ್ಕೆ ಕೊಡಲ್ಲ. ಇನ್ನೇನ್ ಮಾಡ್ತೀನಿ, ಒಲೆ ಉರಿ ಸಣ್ಣ ಮಾಡಿ ಒಲೆನಾಗಿ ದಮ್ ಕಟ್ಬಿಡ್ತೀನಂತೆ. ಹಂಗೆ ಮಾಡೋಗೆ ಪಾತಿಮ. ಇನ್ನೇನ್ ಮಾಡೋದು. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಬರ್ತಾಳ ನೋಡು, ಅಡಿಗೆ ಏನ್ ಮಾಡಿದ್ಯೇ ಅಂತ. ಏನು ಮಾಡಲ್ಲ ಇವತ್ತು, ಹಂಗೆ ಉಪವಾಸ ಇರ್ಲಿ ಇವತ್ತು. ಒಂದಿನ ಉಪವಾಸ ಕೆಡ್ಬಿಟ್ರೆ ಗ್ಯಾಸ್ ತಾನಾಗೇ ಬರ್ತೈತಿ. ಓಹೋ ಏನ್ ಬರ ಬಂದವರಂಗ ಆಡ್ತಾಳ ನಮ್ಮತ್ತೆ. ತಾನು ಒಲೆನಾಗ ಅಡಿಗೆ ಮಾಡೋದಾಗಿದ್ರೆ ಗೊತ್ತಾಗಿರೋದು. ಪುಸುಕ್ ಪುಸುಕ್ ಅಂತ ಗ್ಯಾಸ್ ಬರಕಿಲ್ಲ, ಪಟ್ಕು ಪಟ್ಕು ಅಂತ ಹಚ್ತಾಳೆ ಗ್ಯಾಸ್ನ. ಇವಾಗ ನೋಡಿದ್ರೆ ಗ್ಯಾಸ್ ತರ್ಕೊಡಕ್ ಸಾಯ್ತಾಳೆ. ಅಯ್ಯೋ ಈ ಪಿಶಾಚಿನ್ ಯಾವಾಗಪ್ಪ ದೇವ್ರೇ ಕರ್ಕಂತೀಯ. ನಾನು ಯಾವಾಗಪ್ಪ ದೇವ್ರೇ ನಿಮ್ದೇಗಿರೋದು. ಅಬ್ದಿ ಅವರ್ಸಿ ನಾನು ಗಂಡ ಸರಿಗಿದ್ರೆ ನನ್ಗೆ ಯಾಕೆ ಬರೋದಿಂತ ಗತಿ. ಟೌನಾಗ ಮನೆ ಮಾಡ್ತೀನಿ, ಟೌನಾಗಿರೋಣ ಅಂತ ಹೇಳಿ ಕೊಟ್ಕೊಂಡ್ಬಿಟ್ಟು ತಂದು ನಾನು ಇಲ್ಲಿ ಕೊಂಪೆಗೆ ಹಾಕ್ಬಿಟ್ಟ. ಏನ್ ಮಾಡೋದು, ಹಣೆನಾಗ ಬರ್ದಿರೋದು ತೀರ್ಸೋರು ಯಾರು. ನಾವೇ ಅನ್ಭವಿಸ್ಬೇಕು, ನಾವೇ ಮಾಡ್ಬೇಕು. ಹಂಗಂತ ನಿಮ್ಗಳ ಮನೆಯಲ್ಲಿ ಗ್ಯಾಸ್ ಎಲ್ಲ ಹೆಂಗೈತೆ. ನೀವು ಒಲೆನಾಗೆ ಅಡಿಗೆ ಮಾಡ್ತಾ ಇದ್ದೀರಾ ನನ್ನಂಗೆ. ಒಲೆನಾಗ ಅಡಿಗೆ ಮಾಡೋರ್ ಬಾಧೆ ಒಲೆನಾಗ ಅಡಿಗೆ ಮಾಡೋರ್ಗೆ ಗೊತ್ತು, ಬೇರೆಯವ್ರಿಗೆ ಏನ್ ಗೊತ್ತಾಗ್ತೈತಿ. ಇವಾಗ ಅಡಿಗೆ ಏನು ಮಾಡಿಲ್ಲ ಅಂದ್ರೆ ಯಾರನ್ನ ತಿನ್ಲಿ ಯಾರನ್ನ ಬಿಡ್ಲಿ ನನ್ ಮಗನು ಉಪವಾಸನ ಇರ್ತೇನೆ. ಹಿಂಗ್ ಮಾಡ್ತೀನಿ. ಪಕ್ಕದ ಮನೆ ಪಾರ್ವತಕ್ಕಂತ ಒಂದ್ ಸಣ್ಣ ಬಾಕ್ಸಲ್ಲಿ ಅನ್ನ ಹಾಕ್ಸ್ಕೊಂಡ್ ನನ್ ಮಗನ್ ಪುಡ್ತು ತಿನ್ಸ್ಬಿಟ್ಟು ಅವರೆಲ್ಲ ಹಂಗೆ ಉಪವಾಸ ಇರ್ಲಿ. ಒಂದಿನ ಉಪವಾಸ ಇದ್ರೆ ಗೊತ್ತಾಗ್ತೈತಿ. ಗ್ಯಾಸ್ ಅವಾಗ ಅದಾಗೇ ಬರ್ತೈತಿ. ಹೋಗೋಣ ಒಂಚೂರು ಅನ್ನ ಇಸ್ಕೊಂಬಂದು ನನ್ ಮಗನ್ ತಿನ್ಸನ್. ಯಾರು ಏನಿಲ್ಲ ಅಂದ್ರೆ ಮುತ್ಕಿ ಸಾಯ್ಬೇಕು ಫಸ್ಟ್. ಮುತ್ಕಿ ಒಂಚೂರು ಹೊಟ್ಟೆಗಿರ ಚೂರ್ ಅಂದ್ರೆ ತಾನಾಗೇ ಬರ್ತೈತಿ ಗ್ಯಾಸ್.